ಹಾಯ್ ಫ್ರೆಂಡ್ಸ್, ಆಶಾ ಶಂಕರ್ 143 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ವೀಕ್ಷಕರಿಗೆಲ್ಲ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾನು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆಗೆ. ನಿಮಗೆಲ್ಲ ನಾನು ಓಡಿಸೋ ಗಾಡೀಲಿ ನಮ್ಮದು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ನಮ್ಮ ಊಟ ಉಪಚಾರ ಊಟದೆಲ್ಲ ಹೇಗಿರುತ್ತೆ ವಿಡಿಯೋದೊಂದಿಗೆ ನಾನು ವಿಡಿಯೋನ ನಿಮಗೆ ತಿಳಿಸೋದಕ್ಕೆ ಇವತ್ತು ವಿಶೇಷವಾದ ವಿಡಿಯೋ ಮಾಡೋದಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ಗಾಡೀಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಮಳೆ ಬಂದಿದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬೆಳಗಾವಿಲಿದ್ದೆ ಪ್ರೆಸೆಂಟು. ನೋಡಿ, ತುಂಬ ಮಳೆ ಇರೋದ್ರಿಂದ ಬೆಳಗಾವಿಲಿ ಗಾಡಿ ಆಲ್ಟ್ ಆಗಿತ್ತು, ಅದಕ್ಕೋಸ್ಕರ ನೋಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ ಸ್ನೇಹಿತರೆ, ಇವಾಗ ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ, ನೋಡಿ ಎಲ್ಲ ಕುಕ್ಕರು ತೊಗೊಂಡು ವಾಶ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ವಾಶ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀರೆಲ್ಲ ಬಿಸ್ಲೇರಿ ವಾಟ್ರು ನೀರೆಲ್ಲ ತಂದು ಎಲ್ಲ ರೆಡಿ ಇದೆ. ಖಾಲಿಯಾಗಿತ್ತು, ಎಲ್ಲ ತಂದು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಟೊಮೊಟೊ ಎತ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಇದೆ. ಮನೆಯಿಂದ ಗಾಡೀಲಿ ತಿನ್ನುವಂಥ ಸೀಬೆಕಾಯಿ ಕೊಟ್ಟಿದ್ದರು. ನೋಡಿ, ಎಳ್ಳಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಗಾಡೀಲಿ ಅಂತ ಎಳ್ಳಿಕಾಯಿ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಅಕ್ಕಿ ಇದೆ, ಅಕ್ಕಿ ಎತ್ಕೊಂಡಿದ್ದೀನಿ. ಇದು ಆಯಿಲ್ಲು, ಅಡುಗೆ ಎಣ್ಣೆ ಆಯಿಲ್ ಇದೆ, ಆಯಿಲ್ ಎತ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವೆಲ್ಲ ನಮ್ಮದು ಮಸಾಲೆ ಡಬ್ಬಗಳು ನಮ್ಮ ಗಾಡೀಲಿ. ನೋಡಿ, ಇದು ಏನಿದು ಉಪ್ಪು ಎತ್ಕೊತೀನಿ. ಕಡಲೆ ಬೀಜ ಎತ್ಕೊತೀನಿ. ಸಾಸಿವೆ ಜೀರಿಗೆ ಡಬ್ಬಿ, ಚಕ್ಕೆ ಮಸಾಲ ಡಬ್ಬಿ, ಚಕ್ಕೆ ಮಸಾಲ ಪಲಾವ್ ಮಾಡೋದಾದರೆ ಮಾತ್ರ ಯೂಸ್ ಮಾಡ್ತೀನಿ. ಮನೆಯಿಂದ ಮಾಡಿಕೊಟ್ಟಿರೋ, ನಮ್ಮಮ್ಮ ಮಾಡಿಕೊಟ್ಟಿರೋ ಧನಿಯಾದ ಪುಡಿ ಎತ್ಕೊತೀನಿ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಪುಳಿಯೋಗರೆ ಗೊಜ್ಜು ಸ್ವಲ್ಪ ಮಿಕ್ಕಿತ್ತು, ಅದು ಎತ್ತಿಟ್ಕೊಂಡಿದ್ದೀನಿ. ಇದು ತರಕಾರಿ ಹೆಚ್ಕೊಳಕ್ಕೋಸ್ಕರ ಇಟ್ಕೊತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾನೇ ಕೈಯಾರಿಗೆ ಹೆಚ್ಕೊತೀನಿ. ಬೆಳ್ಳುಳ್ಳಿ ಏನೋ ಬೆಳ್ಳುಳ್ಳಿ ಇದೆ, ಇದು ಖಾಲಿಯಾಗಿದೆ, ಶುಂಠಿ ಖಾಲಿಯಾಗಿದೆ. ಹಂಗಾಗಿ ಅವತ್ತು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೆ. ನೋಡಿ ಸ್ನೇಹಿತರೆ, ಇದರಲ್ಲೆಲ್ಲ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಇದೆ. ಅದು ಸೈಡ್ ಇಟ್ಕೊತೀನಿ. ನೋಡಿ, ಎಳ್ಳಿಕಾಯಿ ಮನೆಯಿಂದ ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ ನಮ್ಮ ವೈಫ್ ಕೊಟ್ಟಿದ್ರು, ಅದು ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಖಾರದ ಪುಡಿ ಮನೆಯಿಂದ ಕೊಟ್ಟಿರೋದು, ಮನೆಯಿಂದ ಅಮ್ಮ ಮಾಡಿಕೊಟ್ಟಿರೋ ಖಾರದ ಪುಡಿ. ನೋಡಿ ಸ್ನೇಹಿತರೆ, ಸ್ಟವ್ ಇಲ್ಲೇ ಇದೆ. ಇವಾಗೆಲ್ಲ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ, ಟೊಮೊಟೊ ಎತ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂದರೆ, ರೈಸು ವಿತ್ ವೈಟ್ ರೈಸಿಗೆ ರೈಸ್ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲೂ ಇದೆ, ಇವಾಗೆಲ್ಲ ಸ್ವಲ್ಪ ರೈಸ್ ಇದೆ. ಇದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇದೆ ಇವತ್ತು. ನೋಡಿ, ಇದರಲ್ಲಿ ಸ್ವಲ್ಪ ಸಕ್ಕರೆ ಇದೆ. ನೋಡಿ, ಸಕ್ಕರೆಯನ್ನು ಇಟ್ಕೊಂಡಿರ್ತೀನಿ. ಟೀ ಕಾಫಿ ನೋಡಿ ಕುಡಿಯೋದಾದರೆ, ನಾವೇ ಮಾಡ್ಕೊಳೋದಾದರೆ, ನೋಡಿ ಬಾಣಲಿ ಎಲ್ಲ ಇದೆಯಲ್ಲ. ನೋಡಿ, ಟೀ ಪೌಡ್ರ್ ಅವತ್ತು ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿರೋ ಟೀ ಪೌಡ್ರ್, ಇದು ಲೂಸ್ ತೊಗೊಂಡೆ, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಈಗ ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತು ಇವತ್ತು. ಹಾಗಾಗಿ ಟೊಮೊಟೊ ಎತ್ಕೊಂಡಿದ್ದೀನಿ. ಈಗ ಒಂದು ಟೈಮ್ ಮಾಡಿದರೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಒಂದೇ ಸಲ ಮಾಡ್ಕೊಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನೋಡಿ ಸ್ನೇಹಿತರೆ, ಈರುಳ್ಳಿ ತೊಗೊತೀನಿ. ಈರುಳ್ಳಿ ಸಾಕು, 3 ಟೈಮ್ಗೆ ಆಗುತ್ತೆ. ಟೊಮೊಟೊ ಅಷ್ಟು ಸಾಕು. ಮೆಣಸಿನ್ಕಾಯಿ ಇಟ್ಕೊತೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟು ಹಚ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಸ್ಟವ್ ಹಚ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಕಾದಿರೋ ಎಣ್ಣೆಗೆ ನೋಡಿ ರೆಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಟೊಮೊಟೊ, ಈರುಳ್ಳಿ ಮುಗಿಸ್ತಿದ್ರೆ. ಈಗ ಏನೇನು ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಆಮೇಲೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಆದಮೇಲೆ ಈಗ ಈರುಳ್ಳಿ ತೊಗೊಂಡು ಈರುಳ್ಳಿ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊ ರೆಡಿ ಇದೆ, ಟೊಮೊಟೊ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಇವತ್ತು ನನ್ನ ಗಾಡಿ ಬಂದು ಬೆಳಗಾವಿ ಮೇಲೆ ಆಲ್ಟ್ ಆಗಿತ್ತು. ಆಲ್ಟ್ ಆಗಿ ಎಲ್ಲಿಗೆ ಹೋಗೋದು ಬೇಡ, ಇನ್ನೇನು ಟೈಮ್ ಆಗಿದೆ, ತಿಂಡಿ ಗಾಡಿಯೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇ ತಿಂಡಿ ಇದು ಮಾಡ್ತಾಯಿದ್ದೆ ಸ್ನೇಹಿತರೆ. ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಬೆಳಗಾವಿಲಿ ಫುಲ್ ಮಳೆ ಇದೆ. ನೋಡಿ, ಸಣ್ಣದಾಗಿ ಸೋನೆ ಬರ್ತಾ ಇದೆ. ಹಾಗೂ ನೋಡಿ, ಮಳೆ ಇದೆ. ನೋಡಿ, ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಐಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಟೊಮೊಟೊ ಗೊಜ್ಜು ರೈಸ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಬೇಯ್ತಾ ಇದೆ. ಇನ್ನೇನು ಹಾಕಿದ್ದೀನಿ, ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ, ಕಡಲೆ ಬೀಜ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟು ಇದು ಚೆನ್ನಾಗಿ ಬೆಂದಾದಮೇಲೆ ಖಾರದ ಪುಡಿ, ಧನಿಯಾದ ಪುಡಿ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಿರೋದು, ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಹಾಕಿ ರೆಡಿ ಮಾಡಿದರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಅದರ ಜೊತೆಗೆ ರೈಸ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ಇಸ್ ರೆಡಿ. ಅದ್ರ ಜೊತೆಗೆ ರೈಸ್ ಮಾಡ್ಕೊತೀನಿ. ಕುಕ್ಕರ್ ರೆಡಿ ಇದೆ, ರೈಸ್ ರೆಡಿ ಇದೆ, ಇದು ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಇದು ಆಗಿತ್ತು ಸ್ನೇಹಿತರೆ ನಮ್ಮ ಗಾಡೀಲಿ ನಾವು ದಿನನಿತ್ಯದಲ್ಲಿ ಮಾಡ್ಕೊಳೋ ಊಟ, ತಿಂಡಿ, ಅಡುಗೆ ಹೀಗಿರುತ್ತೆ. ಈಗ ಡ್ರೈವರ್ ಲೈಫು ಹೀಗಿರುತ್ತೆ ಅಂತ ನಿಮಗೆ ತಿಳಿಸೋದಕ್ಕೋಸ್ಕರ ಈ ಚಿಕ್ಕ ವಿಡಿಯೋ ಮಾಡಿತ್ತು ಸ್ನೇಹಿತರೆ. ಏನಕ್ಕೋಸ್ಕರ ಗಾಡೀಲಿ ಅಡುಗೆ ಮಾಡ್ಕೊಳೋ ಕಾನ್ಸೆಪ್ಟು ನಿಮ್ಮ ಮುಂದೆ ತಂದೆ ಅಂತ ನಾನು ಹೇಳಿದರೆ, ನಾವು ಕೈಯಿಂದ ಅಡುಗೆ ಮಾಡ್ಕೊಂಡು ಕಲಿತು ಅಡುಗೆ ಮಾಡಿಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಜಂಕ್ ಫುಡ್ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಹೆಲ್ತ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ಗಾಡೀಲಿ ಅಡುಗೆ ಮಾಡ್ಕೊತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ತಮಗೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರೋದ್ರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.